ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ಈ ವಿಡಿಯೋದಲ್ಲೂ 2 ಇಂಪಾರ್ಟೆಂಟ್ ಟಿಪ್ಸ್ನ ತಿಳಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ ಟಿಪ್ಸು ಇದು ನಾನು ಫಸ್ಟ್ ಕೆಲಸ ಮಾಡುವ ಟೈಮ್ನಲ್ಲಿ, ಎಮರ್ಜೆನ್ಸಿ ಟೈಮ್ನಲ್ಲಿ ನಾನು ಈ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೆ. ಓಕೆನಾ, ಎಮರ್ಜೆನ್ಸಿ ಟೈಮ್ನಲ್ಲಿ ಈ ಟಿಪ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಆ ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ತಿಳಿಸ್ಕೊಡ್ತೀನಲ್ವ, ಆ ಟಿಪ್ಸು ನಿಮ್ಮಲ್ಲಿ ಎಷ್ಟು ಜನ ಫಾಲೋ ಮಾಡಿದ್ದೀರಾ ಮತ್ತು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಇದು ಸಾಕಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಅಂತ ಅನಿಸುತ್ತೆ, ನನ್ನ ಅಭಿಪ್ರಾಯ. ನೋಡೋಣ, ಈ ಟಿಪ್ಸ್ನ ನೀವು ನೋಡಿದ ನಂತರ ನೀವು ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಎಸ್ ಅಂತ ಮೆಸೇಜ್ ಮಾಡಿ, ಗೊತ್ತಿಲ್ಲ ಅಂದರೆ ನೋ ಅಂತ ಮೆಸೇಜ್ ಮಾಡಿ. ಟಿಪ್ಸು ಇದು ಸೀಕ್ರೆಟ್, ಅಂದರೆ ನಾವು ಜನರಲಾಗಿ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರನೇ ಈ ಟ್ರಿಕ್ಸ್ನ ಯೂಸ್ ಮಾಡ್ತಾಯಿದ್ವಿ. ಆ ಟಿಪ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಸಿಂಪಲ್ ಟಿಪ್ಸ್ನ ಕೂಡ ತಿಳಿಸ್ಕೊಡ್ತೀನಿ. ಈ 2 ಟಿಪ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಯೂಸ್ಫುಲ್ ವಿಡಿಯೋನೇ ಆಗಿರುತ್ತೆ ಇದು. ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅನಿಸಿದರೆ ಕೊನೆಯಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಫಸ್ಟ್ ಟಿಪ್ಸ್ ಬಂದುಬಿಟ್ಟು ನಿಮಗೆ ತುಂಬ ಸಿಂಪಲ್ಲು, ಏನಿಲ್ಲ. ಈಗ ಈ ಕಲರು ಬಟ್ಟೆ ಇದೆ, ಓಕೆನಾ. ಈ ಕಲರ್ ಬಟ್ಟೆ ಇದೆ, ಎಕ್ಸಾಕ್ಟಾಗಿ ಇದೇ ಕಲರ್ ದಾರ ಇದಲ್ಲ, ಇದು ಲೈಟ್ ಬರ್ತಾಯಿದೆ, ಸ್ವಲ್ಪ ಲೈಟ್ ಬರ್ತಾಯಿದೆ. ನಿಮಗೆ ವಿಡಿಯೋದಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಕ್ಯಾಮ್ರಾದಲ್ಲಿ ಕಲರ್ಸು ಎಕ್ಸಾಕ್ಟಾಗಿ ಬರ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಡೈರೆಕ್ಟಾಗಾದರೆ ನಿಮಗೆ ಗೊತ್ತಾಗುತ್ತೆ. ಕೆಲವು ಕಲರ್ ಎಲ್ಲ ಕಲರ್ಸ್ ಅಲ್ಲ, ಕೆಲವು ಕಲರ್ಸ್ ಕ್ಲಾತು ಎಕ್ಸಾಕ್ಟಾಗಿ ದಾರ ಸಿಗೋದಿಲ್ಲ. ನಮಗೆ ಸಿಕ್ಕಿದರೆ ಫುಲ್ ಡಾರ್ಕ್ ಸಿಗುತ್ತೆ, ಇಲ್ಲಾಂದರೆ ಫುಲ್ ಲೈಟ್ ಸಿಗುತ್ತೆ, ಓಕೆನಾ. ಎಕ್ಸಾಕ್ಟ್ ಕಲರ್ ದಾರ ಸಿಗೋದಿಲ್ಲ. ಮತ್ತು ಎಮರ್ಜೆನ್ಸಿ ಟೈಮು ಅಂತ ಹೇಳಿದೆ. ಎಂಥ ಟೈಮು ಅಂದರೆ, ಈಗ ಟೈಲರ್ ಶಾಪಲ್ಲಿ ಹಬ್ಬದ ಸೀಸನ್ ಇರುತ್ತಲ್ವ, ಹಬ್ಬದ ಸೀಸನ್ ಇದ್ದಾಗ ಕೆಲವು ಟೈಮು ನಾನು ವರ್ಕ್ ಮಾಡೋ ಕೆಲವು ಟೈಮಲ್ಲಿ ಏನಂದರೆ ವರ್ಕ್ ಜಾಸ್ತಿ ಇದ್ದಾಗ ಈ ಹಬ್ಬದ ಸೀಸನ್ನಲ್ಲಿ ನೈಟ್ ಟೈಮ್ ವರ್ಕ್ ಮಾಡ್ತಾಯಿದ್ವಿ. ನೈಟ್ ಟೈಮ್ ವರ್ಕ್ ಮಾಡಬೇಕಾದ್ರೆ ನಮಗೇನಾದರೂ ದಾರ ಖಾಲಿ ಆಯಿತು, ಇಲ್ಲ ಆ ಕಲರ್ ಸಿಕ್ಕಿಲ್ಲ ಎಕ್ಸಾಕ್ಟಾಗಿ ಅಂದಾಗ, ಇಂಥ ಲೈಟ್ ಕಲರ್ ಏನಾದರೂ ದಾರ ಸಿಕ್ಕಿದರೆ ಇದಕ್ಕೆ ನಾವು ಮಿಷನ್ ಆಯಿಲ್ ಇರುತ್ತೆ ನೋಡಿ, ಈ ಮಿಷನ್ ಆಯಿಲ್ನ ಕಂಪ್ಲೀಟ್ ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಡಾರ್ಕ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ವಿ. ಓಕೆನಾ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ಟ್ರಿಕ್ಸ್ ಬಂದುಬಿಟ್ಟು ಎಲ್ಲ ಕಲರ್ಗೂ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಮತ್ತು ಎಲ್ಲ ಟೈಮಲ್ಲೂ ಮಾಡಬೇಕು ಅಂತಲೂ ನಾನು ಹೇಳೋದಿಲ್ಲ. ನಮಗೆ ಈಗ ಹಳ್ಳಿ ಕಡೆ ಅಂದ್ಕೊಳ್ಳಿ, ಓಕೆನಾ. ಹಳ್ಳಿ ಕಡೆ ಎಲ್ಲ ಕಲರ್ ದಾರನೂ ಸಿಗೋದಿಲ್ಲ, ಕೆಲವು ಲೈಟು ಡಾರ್ಕು ಇರುತ್ತೆ. ಮತ್ತು ಎಮರ್ಜೆನ್ಸಿ ಈಗ ಅರ್ಜೆಂಟ್ ಇತ್ತು ಅನ್ನೋ ಟೈಮಲ್ಲಿ ಈ ಟಿಪ್ಸು ಮತ್ತು ಈ ಟ್ರಿಕ್ಸು ಯೂಸ್ ಆಗುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಎಲ್ಲದಕ್ಕೂ ಈ ರೀತಿ ಆಯಿಲ್ ಹಾಕಿ ಮಾಡಬಾರ್ದು. ಕೆಲವು ಟೈಮು ಎಮರ್ಜೆನ್ಸಿ ಏನಂದರೆ ಇದು ಕಸ್ಟಮರ್ಸ್ಗೆ ಗೊತ್ತಾಗೋದಿಲ್ಲ, ನಾವು ಎಮರ್ಜೆನ್ಸಿ ಅವ್ರಿಗೆ ಸ್ಟಿಚ್ ಮಾಡಿ ಕೊಡಲೇಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಈ ಟ್ರಿಕ್ಸ್ನ ಉಪಯೋಗಿಸ್ಬಿಟ್ಟು ಸ್ಟಿಚಿಂಗ್ ಮಾಡಿ ಕೊಡಬೇಕು. ಅಷ್ಟು ನಮಗೇನು ಎಮರ್ಜೆನ್ಸಿಗೆ ನಾವು ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೀವಿ. ಬಟ್ ಇದೊಂದು ದಾರಿ, ಓಕೆನಾ, ಇದು ಅಡ್ಡದಾರಿ ಅಂತಲೂ ಹೇಳ್ಬೋದು. ಸಾಕಷ್ಟು ಜನ ಮಾಡಿರ್ತಾರೆ ಟೈಲರಿಂಗ್ ಶಾಪಲ್ಲಿ, ನಾನು ಮಾಡಿದ್ದೀನಿ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರಿ, ನಿಮಗೆ ಮುಂದೆ ಯಾವಾಗಾದರೂ ಯೂಸ್ ಆಗುತ್ತೆ. ಏನಿಲ್ಲ, ಈಗ ಇದು ಲೈಟ್ ಇದೆ ಅಂದ್ಕೊಳ್ಳಿ, ಓಕೆನಾ. ನಾನು ಹೇಳಿರೋದು ನಿಮ್ಮ ಗಮನದಲ್ಲಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಕಲರ್ಸ್ಗೂ ಅಲ್ಲ, ಎಲ್ಲ ಕಲರ್ದ ಬಟ್ಟೆಗೂ ಅಲ್ಲ, ಮತ್ತು ಎಲ್ಲ ಟೈಮಲ್ಲೂ ಅಲ್ಲ. ಕೆಲವು ಕಲರ್ ಬಟ್ಟೆಗೆ ಕೆಲವು ಟೈಮಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರನೇ ಇದನ್ನು ಯೂಸ್ ಮಾಡಿ. ನಮಗಿದು ಸಾಮಾನ್ಯವಾಗಿ ನೀರಲ್ಲಿ ಸ್ವಲ್ಪ ನೀರೇ ಇದಕ್ಕೆ ಹಾಕಿದರೆ ಡ್ರೈ ಆಗುತ್ತೆ, ಆಯಿಲ್ಲು ಡ್ರೈ ಆಗೋದಿಲ್ಲ. ಸಾಮಾನ್ಯವಾಗಿ ಬ್ಲೌಸ್ ಹಾಳಾಗಿ ಹೋಗೋವರೆಗೂ, ಅಂದರೆ ಅರ್ಧೋಗೋವರೆಗೂ ಇದು ಕಲರ್ ಏನು ಶೇಡ್ ಆಗೋದಿಲ್ಲ ಆಯಿಲ್ ಹಾಕಿದರೆ, ಓಕೆನಾ. ಮತ್ತು ನೀವು ಕಾಸ್ಟ್ಲಿ ಸೀರೆಗೆಲ್ಲ ಯೂಸ್ ಮಾಡಬೇಡಿ, ರೇಷ್ಮೆ ಸೀರೆ ಅದಕ್ಕೆಲ್ಲ. ನಾರ್ಮಲ್ಲಾಗಿ ಬ್ಲೌಸು, ನಾರ್ಮಲ್ ಸ್ಯಾರೀಸು, ಎಮರ್ಜೆನ್ಸಿ ಆ ಟೈಮಲ್ಲಿ ಇದು ಕಂಪ್ಲೀಟಾಗಿ ನೀವು ಇದಕ್ಕೆ ನೋಡಿ ಈ ರೀತಿ ಆಯಿಲ್ನ ಇನ್ಸರ್ಟ್ ಮಾಡಿ. ಇದು ಏನಂದರೆ ಪೂರ್ತಿ ಡಾರ್ಕು ಆಗೋದಿಲ್ಲ ಮತ್ತು ಲೈಟು ಇರೋದಿಲ್ಲ, ಅವೆರಡರ ಮಧ್ಯಕ್ಕೆ ಈ ಕಲರ್ ಇರುತ್ತೆ. ಪೂರ್ತಿ ಡಾರ್ಕ್ ಇರೋದಿಲ್ಲ ಮತ್ತು ಲೈಟ್ ಇರೋದಿಲ್ಲ, ಎರಡರ ಮಧ್ಯದಲ್ಲಿ ಈ ಕಲರ್ ಆಗುತ್ತೆ. ನಾವು ನೀರು ಹಾಕಿದರೆ ನೀರು ಡ್ರೈ ಆಗುತ್ತೆ,
ಆಯಿಲ್ ಹಾಕಬೇಕು. ಆಯಿಲ್ ಹಾಕೋದ್ರಿಂದ ನಿಮ್ಗೇನು ಬಟ್ಟೆನ ಹಾಳಾಗೋಗೋದಿಲ್ಲ. ಬಟ್ ಏನಂದರೆ ಕಾಸ್ಟ್ಲಿ ಸ್ಯಾರೀಸ್ಗೆ ಬ್ಲೌಸಸ್ಗೆ ಯೂಸ್ ಮಾಡಬೇಡಿ ಅಂತಲೇ ನಾನು ಸಜೆಷನ್ ಮಾಡ್ತೀನಿ ನಿಮಗೆ. ಮತ್ತು ನಾನು ಹೇಳಿದ್ನಿ ಅಂತ ಹೇಳ್ಬಿಟ್ಟು ನೀವು ಎಲ್ಲದಕ್ಕೂ ಈ ರೀತಿ ಮಾಡಬಾರ್ದು. ಕೆಲವು ಟೈಮಲ್ಲಿ ಕೆಲವು ಕಲರ್ಸ್ಗೆ ಮಾತ್ರ ಈ ರೀತಿ ಕಂಪ್ಲೀಟ್ ಆಯಿಲ್ ಹಾಕಿದ ನಂತರ ಒಂದು ವೇಸ್ಟ್ ಬಟ್ಟೆ ತಗೊಂಡು ಇದನ್ನು ನೀಟಾಗಿ ಒರೆಸ್ಕೊಳ್ಳಿ. ಯಾಕಂದರೆ ಮತ್ತೆ ಇದು ಬಟ್ಟೆಗೆ ಆಯಿಲ್ ಆಗಿಬಿಡುತ್ತೆ. ಓಕೆನಾ? ನೀಟಾಗಿ ಒರೆಸ್ಕೊಂಡ್ರೆ ಆಯಿಲ್ ಏನೂ ಆಗೋದಿಲ್ಲ ಬಟ್ಟೆಗೆ. ನೀಟಾಗಿ ಒರೆಸ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಒರೆಸ್ಕೊಂಡಾಗ ಈಗ ಇದಕ್ಕೆ ಈ ದಾರ ಅನ್ನೋದು ಮ್ಯಾಚ್ ಆಗುತ್ತೆ. ಈ ರೀತಿ ಹಾಕಿದಾಗ ಇದು ಲೈಟ್ ಇರೋದಿಲ್ಲ, ಪೂರ್ತಿ ಡಾರ್ಕ್ ಇರೋದಿಲ್ಲ, ಇದಕ್ಕೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆನಾ? ಇದು ನಿಮಗೆ ಟಿಪ್ಸು. ಸಿಂಪಲ್ಲಾಗಿ ಇದೆ, ಬಟ್ ಏನಂದರೆ ಇದು ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ. ಈಗ ಇದನ್ನು ನಾವು ಕೇಸು ಬಾಬಿನ್ಗೆ ಹಾಕ್ಕೊಂಡು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ನಿಮಗೆ ಟಿಪ್ಸು. ಏನಂದರೆ ಇದುವರೆಗೂ ನಿಮ್ಗೆ ಯಾರೂ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ, ನಾನು ಹೇಳ್ಕೊಟ್ಟಿಲ್ಲ. ಇದು ಅಂಥ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ. ಬೇಕಾದರೆ ನೀವು ನಿಮ್ಗೆ ಅಂಥ ಟೈಮ್ ಬಂದಾಗ ಇದನ್ನು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ನಿಮಗೆ 100% ವರ್ಕೌಟ್ ಆಗುತ್ತೆ. ಇದಾಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಟಿಪ್ಸು, ಅದು ಸಿಂಪಲ್ಲು. ಕೆಲವ್ರು ಏನಂದರೆ, ಕೆಲವರು ಹೆಣ್ಮಕ್ಳು, ಈಗ ಇದೊಂದಿದೆ ಅಂದ್ಕೊಳ್ಳಿ, ಬಟ್ಟೆ ಇದೆ. ಓಕೆನಾ? ಸೀಜರು ತುಂಬ ಇಂಪಾರ್ಟೆಂಟು. ಸೀಜರು ನೀವು ಕಟಿಂಗ್ ಮಾಡೋದಕ್ಕೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಜೆಂಟ್ಸ್ ಆದರೆ 12 ಇಂಚಿಂದು ಯೂಸ್ ಮಾಡ್ಬೋದು. ಲೇಡೀಸ್ಗೆ ಹೇಳ್ತಾ ಇದ್ದೀನಿ, ಕಟಿಂಗ್ ಮಾಡೋದಕ್ಕೆ 11 ಇಂಚಿಂದು. ಓಕೆನಾ? ಇದು ಜುಪಿಟರ್ ಕಂಪ್ನಿ. ಈ ರೀತಿ ಬ್ಲಾಕ್ ಬಂದಿರುತ್ತೆ ನೋಡಿ ಕಲರು. ಇದು ಸೀಜರ್ ಚೆನ್ನಾಗಿರುತ್ತೆ. 11 ಇಂಚಿಂದು ಕಟಿಂಗ್ ಮಾಡೋದಕ್ಕೆ ಯೂಸ್ ಮಾಡಿ ಸೀಜರ್ನ. ಸ್ಟಿಚಿಂಗ್ ಮಾಡಬೇಕಾದ್ರೆ ದಾರ ಕಟ್ ಮಾಡೋದಕ್ಕೆ 10 ಇಂಚು ಸೀಜರ್ನ ಯೂಸ್ ಮಾಡಿ. 11 ಇಂಚು ಏನಕ್ಕೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಶೇಪು, ಹಾರ್ಮೋಲ್ ಶೇಪು, ಕ್ರಾಸ್ ಬೆಲ್ಟ್ ಶೇಪು, ಮತ್ತು ನೆಕ್ ಕಟ್ ಮಾಡೋದಕ್ಕೆ, ಶೇಪು ಕಟ್ ಮಾಡೋದಕ್ಕೆ 11 ಇಂಚಿಂದು ಸ್ವಲ್ಪ ಲೆಂತ್ ಇರುತ್ತೆ, ಕೈ ನಮಗೆ ಗ್ರಿಪ್ ಇರುತ್ತೆ, ಶೇಪ್ ನೀಟಾಗಿ ಕಟ್ ಆಗುತ್ತೆ. 10 ಇಂಚಿನ ಕತ್ತರೆ ಅಂದರೆ ಇದು ಸೀಜರ್ ಅಂದರೆ ಲೆಂತ್ ಕಡಿಮೆ ಇರುತ್ತೆ, ಶೇಪು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಓಕೆನಾ? ಮತ್ತು ಲೇಡೀಸು ಕತ್ತರಿ ಇಟ್ಕೊಳ್ಳೋದನ್ನು ನಾನು ನೋಡಿದ್ದೀನಿ, ಸಾಕಷ್ಟು ಜನ ನೋಡಿದ್ದೀನಿ. ನೋಡಿ ಹೀಗೆ ಲೂಸಾಗಿ ಇಟ್ಕೊಂಡಿರ್ತಾರೆ. ಲೂಸಾಗಿ ಇಟ್ಕೊಂಡು ಕತ್ತರಿ ಸೀಜರ್ನ ನೋಡಿ ಹಿಂಗೆ ಮೇಲೆ ಎತ್ತಿ, ಇಲ್ಲಿ ತುದೀಲೆ ಹಿಂಗೆ ಮೇಲೆ ಎತ್ತಿ ಹಿಂಗೆ ಕಟ್ ಮಾಡ್ತಿರ್ತಾರೆ. ಹಿಂಗೆ ಸರಿ ಗ್ರಿಪ್ಪಾಗಿ ಕಟ್ ಮಾಡೋದು ಇಲ್ಲ ಅದು. ಓಕೆನಾ? ಅದು ನಿಮಗೆ ಪರ್ಫೆಕ್ಟಾಗಿ ಕಟ್ ಮಾಡೋದಕ್ಕೆ ಬರೋದಿಲ್ಲ. ಸೀಜರ್ನ ಯಾವತ್ತಿದ್ರೂ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ 4 ಬೆರಳು, ಈ ರೀತಿ 4 ಬೆರಳು ನೋಡಿ, ನಮಗೆ ಈ ಸೆಂಟ್ರ್ ಇರುತ್ತಲ್ವ, ಈ ಸೆಂಟ್ರು ಈ ಗ್ರಿಪ್ಪಲ್ಲಿರಬೇಕು. ಇದು ಸಾಧ್ಯವಾದಷ್ಟು ನಾವು ಇದಿರುತ್ತಲ್ವ, ಇದರಲ್ಲಿ ಗ್ರಿಪ್ ಇಟ್ಕೊಂಡಿರಬೇಕು. ಓಕೆನಾ? ಈ ರೀತಿ ಟೈಟಾಗಿ ಇಟ್ಕೊಂಡಿರಬೇಕು. ಸೀಜರ್ನ ಮತ್ತೆ ಕಟ್ ಮಾಡಬೇಕಾದ್ರೆ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಬೇಡಿ. ಸಾಧ್ಯವಾದಷ್ಟು ಸ್ವಲ್ಪ ಅಂದರೆ ಈ ರೀತಿ ಬಲಗಡೆ ಸೈಡು, ಸ್ವಲ್ಪ ಬಲಗಡೆ ಸೈಡು ಬೆಂಡ್ ಮಾಡಿ ಈ ರೀತಿ ಕ್ರಾಸಾಗಿ ಕಟ್ ಮಾಡಿ. ಯಾಕಂದರೆ ಸಿಂಗಲ್ ಲೇಯರ್ ಇದ್ದಾಗ ಓಕೆ, ಡಬಲ್ ಲೇಯರ್ ಇದ್ದಾಗ ಏನಾಗುತ್ತೆ ಅಂದರೆ, ಓಕೆನಾ, ಡಬಲ್ ಲೇಯರ್ ಇದ್ದಾಗ ಏನಾಗುತ್ತೆ ಅಂದರೆ ಕೆಳಗಡೆ ಕ್ಲಾತು ನಮಗೆ ಸ್ಟ್ರೈಟ್ ಇಟ್ಕೊಂಡಾಗ ಒಂದು ಪಾಯಿಂಟು ಅದು ಕಟ್ಟೋಗೋದಿಲ್ಲ ಪರ್ಫೆಕ್ಟಾಗಿ. ಈ ರೀತಿ ಕ್ರಾಸ್ ಇಟ್ಕೊಂಡ್ವಿ ಅಂದ್ಕೊಳ್ಳಿ, ಆವಾಗ ಕೆಳಗಡೆ ಕ್ಲಾತು ಕೂಡ ನಮಗೆ ಈಸಿಯಾಗಿ ಕರೆಕ್ಟಾಗಿ ಕಟ್ಟಾಗುತ್ತೆ, ಅಂದರೆ ಮುಂದೆ ಬರೋದಿಲ್ಲ. ಈಗ ನೋಡಿ ಇಲ್ಲಿ ಮುಂದೆ ಬರೋದಿಲ್ಲ, ಸ್ಟ್ರೈಟಾಗಿ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಪಾಯಿಂಟ್ ಮುಂದೆ ಬರುತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ನಾನು ಹೇಳೋದನ್ನು ಫಾಲೋ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೀಜರ್ನ ಯಾವತ್ತೂ ಲೈಟಾಗಿ ಈ ರೀತಿ ಕ್ರಾಸ್ ಮಾಡಿ, ಈ ರೀತಿ ಸ್ಟ್ರೈಟು ಬೇಡ. ಸ್ಟ್ರೈಟ್ ಮಾಡಿದರೆ ನೋಡಿ ಜೂಮ್ ಆಗಿ ತೋರಿಸ್ತೀನಿ, ನೋಡಿದ್ರಲ್ವ, ಸ್ಟ್ರೈಟ್. ಅದು ಕ್ರಾಸ್ ಆದರೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದರೆ, ನೋಡಿ ಇದು ಕ್ರಾಸ್. ಓಕೆನಾ? ಸೀಜರ್ನ ನಾವು ಲೈಟಾಗಿ ಈ ರೀತಿ ಬೆಂಡ್ ಮಾಡಬೇಕು. ಕೆಳಗಡೆದು ಒಳಗಡೆ ಸೈಡ್ ಹೋಗ್ಬೇಕು, ಮೇಲ್ಗಡೆದು ಹೊರಗಡೆ ಸೈಡ್ ಬರಬೇಕು. ಲೈಟಾಗಿ ಬೆಂಡ್ ಮಾಡಿದಾಗ ಕೆಳಗಡೆ ಕ್ಲಾತು ಕೂಡ ನಮಗೆ ಸ್ಟ್ರೈಟಾಗಿ ಕಟ್ ಆಗುತ್ತೆ. ಇದು ಟಿಪ್ಸು. ಸೀಜರ್ನ ಇಟ್ಕೊಳ್ಳೋದನ್ನು ಒಂದು
ಗ್ರಿಪ್ಪಲ್ಲಿ ಇಟ್ಕೊಳ್ಳಿ. ಗ್ರಿಪ್ಪಲ್ಲಿ ಇಟ್ಕೊಂಡು ಈ ರೀತಿ ಮೇಲೆ ಎತ್ತಿ ಕಟ್ ಮಾಡಬೇಡಿ, ಈ ರೀತಿ ಸ್ವಲ್ಪ ಕೆಳಗಡೆ ಇರಲಿ, ಮತ್ತು ಸಾಧ್ಯವಾದಷ್ಟು ಈ ಜಾಗದಲ್ಲಿ ಕಟ್ ಮಾಡಿ. ಶೇಪ್ ಕಟ್ ಮಾಡಬೇಕಾದ್ರೆ ತುದಿ ಜಾಸ್ತಿ ಯೂಸ್ ಮಾಡಿ. ನೀವು ಈ ರೀತಿ ಈಗ ಹಾರ್ಮೋಲ್ ಶೇಪ್ ಕಟ್ ಮಾಡ್ತೀರ ಅಂದ್ಕೊಳ್ಳಿ, ಹಾರ್ಮೋಲ್ ಶೇಪ್ ಕಟ್ ಮಾಡಬೇಕಾದ್ರೂ ಅಷ್ಟೇ ಸೀಜರ್ನ ಸ್ವಲ್ಪ ಕ್ರಾಸ್ ಮಾಡಿಕೊಂಡು, ಈಗ ಈ ಕಡೆ ಸೈಡ್ ಕಟ್ ಮಾಡ್ತಿರ್ತೀರಲ್ವ, ಈ ರೀತಿ ಕ್ರಾಸ್ ಮಾಡಿಕೊಂಡು ಸಾಧ್ಯವಾದಷ್ಟು ಈ ತುದಿಲಿ, ಓಕೆನಾ, ತುದಿಲಿ ಕಟ್ ಮಾಡಿ. ಈ ಶೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಶೇಪು ಕಟ್ ಮಾಡೋದಕ್ಕೆ ತುಂಬ ಈಸಿ ಅನಿಸುತ್ತೆ ನಮ್ಗೆ, ಓಕೆನಾ. ಕ್ರಾಸ್ ಬೆಲ್ಟ್ ಶೇಪ್ ಕಟ್ ಮಾಡಬೇಕಾದ್ರೂ ಅಷ್ಟೇ ತುದಿಲಿ ಶೇಪ್ ಕಟ್ ಮಾಡಬೇಕಾದ್ರೆ ನೋಡಿ ಈ ರೀತಿ ತುದಿಲಿ ಯೂಸ್ ಮಾಡಿ. ತುದಿ ಯೂಸ್ ಮಾಡೋದ್ರಿಂದ ತುದಿಲಿ ಶೇಪ್ ನೀಟಾಗಿ ಬರುತ್ತೆ. ಕೈ ಹಿಂದ್ಗಡೆ ತುಂಬ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಶೇಪ್ ಕಟ್ ಮಾಡಬೇಕಾದ್ರೆ ತುದಿ ಯೂಸ್ ಮಾಡಿ, ಓಕೆನಾ. ಇದು ನಿಮಗೆ ಈ 2 ಟಿಪ್ಸು ನಿಮಗೆ ಸಿಂಪಲ್ಲೇ ಅನಿಸ್ಬೋದು, ಓಕೆನಾ. ಇದರಲ್ಲಿ ಅಂಥದ್ದೇನಿದೆ ಅನಿಸ್ಬೋದು, ಬಟ್ ಏನಂದರೆ ಎಲ್ಲ ವಿಚಾರನೂ ತಿಳ್ಕೊಂಡಿರಬೇಕು, ಆವಾಗಲೇ ಪರ್ಫೆಕ್ಟ್ ಅನಿಸೋದು. ಕೆಲವು ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ನಮಗೆ ಬೇರೆ ದಾರಿ ಇರೋದಿಲ್ಲ. ಮತ್ತು ನಾವು ಅದು ಈಗ ನಿಮಗೆ ಆಯಿಲ್ ಹಾಕೋದು ತೋರಿಸಿದ್ನಲ್ವ, ಅದೇನಂದರೆ ನೀವು ನೆಗ್ಲೆಕ್ಟ್ ಮಾಡಿದರೆ ಅಂದ್ಕೊಳ್ಳಿ, ಇದು ಬಿಳೆ ದಾರ ಅಂದರೆ ಲೈಟ್ ಕಲರು ಹಂಗೆ ಕಾಣಿಸುತ್ತೆ, ಅಸಹ್ಯವಾಗಿ ಕಾಣಿಸುತ್ತೆ ಸ್ಟಿಚ್ ಅನ್ನೋದು. ಮತ್ತು ಅದು ಬ್ಲೌಸ್ದು ಏನಾದರೂ ಕಲರ್ ಏನಾದರೂ ಹೋಯ್ತು ಅಂದರೆ ಆ ಸ್ಟಿಚ್ ಇನ್ನೂ ಲೈಟಾಗಿ ಕಾಣಿಸುತ್ತೆ, ಓಕೆನಾ. ಹಾಗಾಗಿ ನಾವೇನಂದರೆ ಇದನ್ನು ಆಯಿಲ್ ಹಾಕಿ ಮಾಡೋದ್ರಿಂದ ಸ್ವಲ್ಪ ಡಾರ್ಕ್ನೆಸ್ ಬರುತ್ತೆ, ಕಲರು ಮ್ಯಾಚಿಂಗ್ ಆಗುತ್ತೆ. ಸೀಜರ್ನ ಇಟ್ಕೊಳ್ಳೋದು ನಾನು ಸಾಕಷ್ಟು ಜನ ಲೇಡೀಸ್ನ ನೋಡಿದ್ದೀನಿ, ಹಂಗಾಗಿ ಅದನ್ನು ಭಾಳ ದಿನದಿಂದ ನಿಮಗೆ ತಿಳಿಸೋಣ ಅಂದ್ಕೊಂಡಿದ್ದೆ, ಅದನ್ನು ಈಗ ತಿಳಿಸಿದ್ದೀನಿ. ಎರಡನ್ನೂ ನೀವು ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನಿರುತ್ತೆ ಹೆಂಗಿರುತ್ತೆ, ಓಕೆನಾ. ಇದು ನಿಮಗೆ ಯೂಸ್ ಅನಿಸಿದೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು.